ಈ ಬಗ್ಗೆ ಮಾತನಾಡೋದಕ್ಕೆ ಈಗ ನಮ್ಮ ಜೊತೆಗೆ ನಮ್ಮ ಪ್ರತಿನಿಧಿ ರಂಜನ್ ಹಾಗೂ ಧ್ರುವ ಇಬ್ಬರು ಕೂಡ ಜಾಯ್ನ್ ಆಗ್ತಾ ಇದ್ದಾರೆ. ನಾನು ಮೊದಲಿಗೆ ರಂಜನ್ ಅವರಿಗೇನೆ ನೇರವಾಗಿ ಪ್ರಶ್ನೆಯನ್ನು ಕೇಳ್ತೀನಿ. ರಂಜನ್ ಕೊನೆಯ ಕ್ಷಣ ತನ್ನ ಗೆಳೆಯನನ್ನ ನೋಡಬೇಕು ಅನ್ನುವಂಥ ಕಾತುರದಿಂದ ಬಂದಿದ್ರು, ಬಟ್ ಅದಕ್ಕೆ ಅವಕಾಶ ಮಾಡಿಕೊಳ್ಳಲಿಲ್ಲ ಪೋಷಕರಿಗೆ ಈ ವಿಚಾರದಲ್ಲಿ ಬೇಸರ ಇದೆಯಾ? ಖಂಡಿತವಾಗ್ಲೂ ಹೇಮಂತ್ ಕುಮಾರ್, ಮೊದಲಿಗೆ ನೋವುಗಳು ನೂರಿರ್ಬೋದು, ಸಮಸ್ಯೆಗಳು ಸಾವಿರ ಇರ್ಬೋದು, ಆದರೆ ಎಲ್ಲದಕ್ಕೂ ಕೂಡ ಆತ್ಮಹತ್ಯೆ ಪರಿಹಾರ ಅಲ್ಲ ಅನ್ನೋ ಮಾತನ್ನು ಹೇಳ್ತಾ ಇಲ್ಲಿ ಇವತ್ತು ನಡೆದಂತಹ ಘಟನೆ ಏನು ಕೃಷಿ ತಾಪಂಡ ಅವರ ಸ್ನೇಹಿತ ವೈಶಾಖ್ ಅವರು ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾರೆ ಎನ್ನಲಾಗ್ತಿದೆ. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಏನು ಸುಮಾರು ಸಂಜೆ 8:30 ಸುಮಾರಿಗೆ ವೈಶಾಖ್ ಅವರು ತಮ್ಮ ಕೃಷಿ ತಾಪಂಡ ಅವರ ಅಪಾರ್ಟ್ಮೆಂಟ್ನಲ್ಲಿ ನಂಬರ್ 403 4ನೇ ಮಹಡಿಯಲ್ಲಿರುವಂಥ ನಂಬರ್ 403 ಅಪಾರ್ಟ್ಮೆಂಟ್ನಲ್ಲಿ ಅವರು ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಲಭ್ಯವಾಗ್ತಿದ್ದಂಗೆ ನೇರವಾಗಿ ಪೊಲೀಸರು ಸ್ಥಳಕ್ಕೆ ತೆರಳಿ ತಮ್ಮ ಕರ್ತವ್ಯವನ್ನು ತಮ್ಮ ಕಾರ್ಯವನ್ನು ಮಾಡಿದ್ದಾರೆ. ಆದರೆ ಇದೆಲ್ಲರ ಬೆಳವಣಿಗೆ ಜೊತೆಗೆ ಪೊಲೀಸರು ಕೊಡ್ತಿರುವಂಥ ಮಾಹಿತಿಯನ್ನು ನಾವು ವಿಶ್ಲೇಷಣೆ ಮಾಡ್ತಾ ಹೋದಂಥ ಸಂದರ್ಭದಲ್ಲಿ ಒಂದು ಕಡೆಯಿಂದಾಗಿ ಏನು ಸುಮಾರು 8:30 ಸುಮಾರಿಗೆ ಈ ಒಂದು ಆತ್ಮಹತ್ಯೆ ನಡೆದಿದೆ ಅಂತ ಹೇಳ್ತಿದ್ದಾರೆ. ಆದರೆ ಕೃಷಿ ತಾಪಂಡ ಅವರು ತಮ್ಮ ಅಪಾರ್ಟ್ಮೆಂಟ್ಗೆ ಸುಮಾರು 11:30 ಸಮಯಕ್ಕೆ ರಾತ್ರಿ 11:30 ಬರ್ತಾರೆ. ಆ ಒಂದು ಸಂದರ್ಭದಲ್ಲಿ ಅವರು ನೇರವಾಗಿ ಹೊಯ್ಸಳ ಪೊಲೀಸರಿಗೆ ಕರೆ ಮಾಡಿ ಈ ರೀತಿಯಾಗಿ ನನ್ನ ಅಪಾರ್ಟ್ಮೆಂಟ್ನಲ್ಲಿ ನನ್ನ ಸ್ನೇಹಿತ ಆತ್ಮಹತ್ಯೆಯನ್ನು ಮಾಡ್ಕೊಂಡಿದ್ದಾನೆ ಅನ್ನುವಂಥ ಮಾಹಿತಿಯನ್ನು ಕೊಡ್ತಾರೆ. ನೇರವಾಗಿ ಸ್ಥಳಕ್ಕೆ ಪೊಲೀಸರು ಧಾವಿಸ್ತಾರೆ. ಆ ಒಂದು ಸಂದರ್ಭದಲ್ಲಿ ಆ ಸ್ಥಳದಲ್ಲಿದ್ದಂಥ ಎವಿಡೆನ್ಸನ್ನು ಕಲೆಕ್ಟ್ ಆಗುವಂಥ ಕೆಲಸವನ್ನು ಪೊಲೀಸರು ಮಾಡ್ತಾರೆ. ಈ ಎಲ್ಲ ಒಂದು ಪ್ರೊಸೀಜರ್ ಆಗುವಂಥ ಸಂದರ್ಭದಲ್ಲಿ ಸುಮಾರು 12 ಗಂಟೆಯಿಂದ 12:30 ರಾತ್ರಿ ಸುಮಾರು ಆಗಿರುತ್ತೆ. ಅದಾದ ಬಳಿಕ ನೇರವಾಗಿ ಮೃತದೇಹವನ್ನು ವಿಕ್ಟೋರಿಯಾ ಆಸ್ಪತ್ರೆಯ ಶವಾಗಾರಕ್ಕೆ ರವಾನೆ ಮಾಡಲಾಗಿರುತ್ತೆ. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನು ವೈಶಾಖ್ ಅವರು ಆತ್ಮಹತ್ಯೆಯನ್ನು ಮಾಡ್ಕೊಂಡಿದ್ದಾರೆ ಅನ್ನೋದು ಏನು ವಿಷಯ ಗೊತ್ತಾಗ್ತಿದ್ದಂಗೆ ತನ್ನ ವೈಶಾಖ್ ಅವರ ಮನೆಯವರು ಕೂಡ ಗಿರಿನಗರದಲ್ಲಿ ವಾಸವಾಗಿರುವಂತಹ ವೈಶಾಖ್ ಅವರ ಕುಟುಂಬದವರು ಕೂಡ ನೇರವಾಗಿ ಅಪಾರ್ಟ್ಮೆಂಟ್ಗೆ ಬಂದು ಮೃತದೇಹವನ್ನು ನೋಡ್ತಾರೆ. ಅದಾದ ಬಳಿಕ ಕುಟುಂಬದವರ ಹತ್ರ ಕೂಡ ಒಂದಿಷ್ಟು ಮಾಹಿತಿಯನ್ನು ಪೊಲೀಸರು ಕಲೆ ಹಾಕಿ ನಂತರದಲ್ಲಿ ನೇರವಾಗಿ ವಿಕ್ಟೋರಿಯಾ ಆಸ್ಪತ್ರೆಗೆ ಶವದ ಅಂತಿಮ ವಿಧಿವಿಧಾನ ಕೂಡ ಮುಕ್ತಾಯವಾಗಿರುವಂಥದ್ದು ಎಲ್ಲ ಅಪ್ಡೇಟ್ಗಳು ಕೂಡ ನಮಗೆ ಗೊತ್ತಾಗ್ತಿದೆ. ಆದರೆ ಪೊಲೀಸರು ಕೊಡ್ತಿರುವಂಥ ಮಾಹಿತಿ ಅನ್ವಯ ನೋಡ್ತಾ ಹೋದರೆ ಒಂದು ಕಡೆಯಿಂದಾಗಿ ಸುಮಾರು 1 ತಿಂಗಳ ಹಿಂದೆ ವೈಶಾಖ್ ಸಾಕಷ್ಟು ಮಾನಸಿಕ ಖಿನ್ನತೆಗೆ ಒಳಗಾಗಿದ್ರು. ಏನು ಈ ಹಿಂದೆ ನಡೆದಂಥ ಪ್ರಕರಣ ಇರ್ಬೋದು, ಜೊತೆಗೆ ಕುಟುಂಬದ ನಡುವಿರುವಂಥ ಮನಸ್ತಾಪ ಇರ್ಬೋದು. ಈ ಒಂದು ಮನಸ್ತಾಪದಿಂದಾಗಿ ವೈಶಾಖ್ ಅವರು ಸಾಕಷ್ಟು ನೊಂದಿದ್ರು. ಹಿನ್ನೆಲೆಯಲ್ಲಿ ತನ್ನ ಹೆಂಡತಿಯಿಂದ ಬೇರ್ಪಟ್ಟು ತನ್ನ ಸ್ನೇಹಿತೆಯಾದಂತಹ ಕೃಷಿ ತಾಪಂಡ ಅವರ ಮನೆಯಲ್ಲಿ ಅವರು ವಾಸವನ್ನು ಮಾಡ್ತಿದ್ರು. ಅಲ್ಲಿಂದನೇ ಕೆಲಸಕ್ಕೆ ಹೋಗ್ತಿದ್ರು. ಅದಾದ ಬಳಿಕ ವಾರಗಳ ಬಳಿಕ ಒಂದಿಷ್ಟು ಅತಿ ಮಾನಸಿಕ ಖಿನ್ನತೆಗೆ ಒಳಗಾಗಿದ್ರು. ಆದರೂ ಕೂಡ ತನ್ನ ಎಲ್ಲ ನೋವುಗಳನ್ನು ಕೃಷಿ ತಾಪಂಡ ಅವರ ಜೊತೆ ಈ ವೈಶಾಖ್ ಅವರು ಶೇರ್ ಮಾಡ್ತಿದ್ರು ಅನ್ನುವಂಥ ಮಾಹಿತಿಗಳು ಕೂಡ ಕಾರ್ಯ ಮಾಡುವಂತ ಸಂದರ್ಭದಲ್ಲಿ ಏನೇನು ಆಗ್ತಾ ಇದೆ ಅದೆಲ್ಲ ಇನ್ಫಾರ್ಮೇಶನ್ ಕೃಷಿ ತಾಪಂಡವರಿಗೆ ಗೊತ್ತಿರ್ಲಿಲ್ವಾ? ಯಾವುದೇ ಮಾಹಿತಿ ಇಲ್ಲದೆ ಅಂತ್ಯಕ್ರಿಯೆ ಮಾಡಿದ್ರೆ ಖಂಡಿತವಾಗ್ಲಿ ಹೇಮಂತ್. ಆದರೆ ಇಲ್ಲಿ ನಾನು ಹೇಳಿದ್ನಲ್ವಾ ಅವಾಗಲೇ ಸುಮಾರು ರಾತ್ರಿ 11:30ಕ್ಕೆ ಕೃಷಿ ತಾಪಂಡವರು ಮನೆಗೆ ಹೋಗಿ ಕೃಷಿ ತಾಪಂಡವರಿಗೆ ಸ್ವತಃ ಪೊಲೀಸರಿಗೆ ಫೋನ್ ಮಾಡಿ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಅಂದರೆ ಕೃಷಿ ತಾಪಂಡವರು ತನ್ನ ಅಪಾರ್ಟ್ಮೆಂಟ್ಗೆ ಹೋಗಿ ಅಲ್ಲಿ ವೈಶಾಖ್ ಅವರ ಮೃತದೇಹವನ್ನು ನೋಡಿದ್ದಾರೆ. ಅವರೇ ನೇರವಾಗಿ ಫಸ್ಟ್ ಫೋನ್ ಮಾಡೋದು ಪೊಲೀಸರಿಗೆ, ಕೃಷಿ ತಾಪಂಡವರೇ ಫೋನ್ ಮಾಡೋದು. 112ಗೆ ಫೋನ್ ಮಾಡಿ ಹೊಯ್ಸಳ ಪೊಲೀಸರಿಗೆ ಈ ಥರ ಮಾಹಿತಿಯನ್ನು ಕೊಡ್ತಾರೆ. ಪೊಲೀಸರು ಆ ಒಂದು ಮಾಹಿತಿಯನ್ನು ಆಧರಿಸಿ ಅವರ ಅಪಾರ್ಟ್ಮೆಂಟ್ಗೆ ವಿಸಿಟ್ ಮಾಡ್ತಾರೆ. ಅಪಾರ್ಟ್ಮೆಂಟ್ ನಂಬರ್ 403 403 ಅಪಾರ್ಟ್ಮೆಂಟ್ನಲ್ಲಿ ವಾಸವಾಗಿರ್ತಾರೆ. ಈ ಒಂದು ಅಪಾರ್ಟ್ಮೆಂಟ್ ಕೂಡ ಬಾಡಿಗೆಯಲ್ಲಿರುವಂಥದ್ದು. ಸುಮಾರು 1 ತಿಂಗಳಿಂದ ಅವರಿಬ್ಬರು ಕೂಡ ಜೊತೆಯಲ್ಲಿದ್ದರು ಅನ್ನುವಂಥ ಮಾಹಿತಿ ಕೂಡ ಲಭ್ಯವಾಗ್ತಿರುವಂಥ. ಅಂದರೆ ಕೃಷಿ ತಾಪಂಡವರಿಗೆ ಈ ಮಾಹಿತಿ ಮುಂಚೆನೇ ಗೊತ್ತಿತ್ತು. ಅಂದರೆ 8:30 ಸರಿಸುಮಾರಿಗೆ ಕೃಷಿ ತಾಪಂಡವರಿಗೆ ಮೆಸೇಜನ್ನು ಅಂದರೆ ತಾನು ಆತ್ಮಹತ್ಯೆಯನ್ನು ಮಾಡಿಕೊಳ್ಳುವ ಮೊದಲು ಕೃಷಿ ತಾಪಂಡವರಿಗೆ ತನ್ನ ಸ್ನೇಹಿತ ವೈಶಾಖ್ ಅವರು ಮೆಸೇಜನ್ನು ಮಾಡ್ತಿದ್ದಾರೆ. ನನಗೆ ಬದುಕೋಕೆ ಆಸೆ ಇಲ್ಲ, ನನಗೆ ತುಂಬ ಮಾನಸಿಕ ಖಿನ್ನತೆ ಆಗ್ತಿದೆ, ನನಗೆ ನೋವು ಆಗ್ತಿದೆ, ಆಗಿರುವಂಥ ಘಟನೆಗಳಿಂದಾಗಿ ನನಗೆ ತುಂಬ ಮಾನಸಿಕ ಖಿನ್ನತೆ ಆಗ್ತಿದೆ ಅನ್ನುವಂತಹ ಮಾಹಿತಿಯ ಅನ್ವಯ ಈ ಒಂದು ಮಾಹಿತಿಯನ್ನು ಯಾರು ಕೊಟ್ಟಿರ್ತಾರೆ ಅಂದರೆ ಪೊಲೀಸರಿಗೆ ಕೃಷಿ ತಾಪಂಡರು ಸ್ವತಃ ಈ ಥರ ನನ್ನ ಫ್ರೆಂಡ್ 8:30 ಸರ್ ಈ ಥರ ಫೋನ್ ಮಾಡಿದ್ದ, ನನಗೆ ಮಾನಸಿಕ ಖಿನ್ನತೆ ಇದೆ, ನಾನು ನೋವಲ್ಲಿದ್ದೀನಿ, ತುಂಬ ನಾನು ಸಾಯಬೇಕು ಅಂತಿದ್ದೀನಿ ಅಂತ ಹೇಳಿ ನನಗೆ ಮೆಸೇಜ್ ಮಾಡಿದ್ದ ಅಂತೇಳಿ ಅನ್ನುವಂಥ ಮಾಹಿತಿಯನ್ನು ನೇರವಾಗಿ ಕೃಷಿ ತಾಪಂಡವರು ಪೊಲೀಸರು ಕೊಟ್ಟಿರುವಂಥದ್ದು. ಈ ಎಲ್ಲ ಒಂದು ಮಾಹಿತಿಯನ್ನು ಆಧರಿಸಿ ಈಗಾಗಲೇ ಪೊಲೀಸರು ಪ್ರಕರಣವನ್ನು ದಾಖಲು ಮಾಡಿಕೊಂಡಿರುವಂಥದ್ದು. ಜೊತೆಗೆ ಏನು ವೈಶಾಖ್ ಅವರ ಪತ್ನಿ ಕೊಟ್ಟಿರುವಂಥ UD ಅನ್ಯಾಚುರಲ್ ಡೆತ್ ರಿಪೋರ್ಟ್ ಇದೆಯಲ್ಲ ಅದು ಆ ಒಂದು ಅನ್ವಯ ಪೊಲೀಸರು ಹೇಳಿಕೆಯನ್ನು ದಾಖಲು ಮಾಡಿಕೊಂಡಿರುವಂಥದ್ದು. ಜೊತೆಗೆ ಇದರಲ್ಲಿ ಈಗ ಕೃಷಿ ತಾಪಂಡ ಅವರ ಮೇಲೆ ಅವರ ಕುಟುಂಬದವರು ಯಾವುದೇ ಒಂದು ಆರೋಪ ಮಾಡಿಲ್ಲ ಅನ್ನುವಂಥದ್ದು ಕೂಡ ಆ ಪೊಲೀಸರ ಮಾಹಿತಿ ಅನ್ವಯ ಸ್ಪಷ್ಟವಾಗ್ತಿದೆ. ಆದರೆ ಇಲ್ಲಿ ಏನು ಇನ್ಸೈಡ್ ಮಾಹಿತಿ ಅನ್ವಯ ಅಂದರೆ ಪೊಲೀಸರು ಕೊಡ್ತಿರುವಂಥ ಇನ್ಸೈಡ್ ಮಾಹಿತಿ ಅನ್ವಯ ಒಂದು ಕಡೆಯಿಂದಾಗಿ ಕೃಷಿ ತಾಪಂಡ ಮತ್ತು ವೈಶಾಖ್ ನಡುವಿನಂಥ ಸಂಬಂಧದಿಂದಾಗಿ ವೈಶಾಖ್ ಹಾಗೂ ಅವರ ಪತ್ನಿ ನಡುವೆ ಜಗಳ ಆಗ್ತಿತ್ತು, ಮನಸ್ತಾಪ ಆಗ್ತಿತ್ತು. ಸಾಕಷ್ಟು ಬಾರಿ ವೈಶಾಖ್ ಅವರ ಕುಟುಂಬದವರು ಕೂಡ ವೈಶಾಖ್ ಅವರಿಗೆ ಈ ವಿಚಾರವನ್ನು ಹೇಳಿದ್ರು, ನೀನು ಅವರನ್ನು ಬಿಟ್ಟು ನಮ್ಮ ಬಳಿ ಬಾ, ನಿಮಗೆ ಒಂದು ಮಗು ಇದೆ, ನಿಂಗೊಂದು ಹೆಂಡತಿ ಇದ್ದಾಳೆ, ನಮ್ಮ ಕುಟುಂಬದ ಕಡೆ ಬಾ ಅನ್ನುವಂಥ ಮಾತನ್ನು ಕೂಡ ವೈಶಾಖ್ ಅವರ ತಂದೆ ಹೇಳಿದರು. ಆದರೆ ಈ ಎಲ್ಲ ಮಾತನ್ನು ಬದಿಗೆ ಸರಿಸಿ ವೈಶಾಖ್ ಅವರು
ಖುಷಿ ತಾಪಂಡ ಅವ್ರ ಜೊತೆ ಮನಸ್ತಾಪದ ಕಾರಣವನ್ನು ಕೊಟ್ಟು ಅವರ ಅಪಾರ್ಟ್ಮೆಂಟ್ನಲ್ಲಿ ಸ್ಟೇ ಆಗಿರ್ತಾರೆ. ನಿನ್ನೆ ಸುಮಾರು 8:30ಯಿಂದ 9 ಗಂಟೆಯ ಆಸುಪಾಸಿನಲ್ಲಿ ಈ ಒಂದು ಆತ್ಮಹತ್ಯೆ ಮಾಡಿಕೊಳ್ಳುವಂಥ ಕೆಲಸ ಆಗಿರುವಂಥದ್ದು. ಅದಾದ ಬಳಿಕ 11:15ಗೆ ನೇರವಾಗಿ ಖುಷಿ ತಾಪಂಡ ಅವರು ಅಪಾರ್ಟ್ಮೆಂಟ್ಗೆ ಹೋಗ್ತಾರೆ. ಅಪಾರ್ಟ್ಮೆಂಟ್ಗೆ ಹೋದಂಥ ಸಂದರ್ಭದಲ್ಲಿ ನೇರವಾಗಿ ಅವರಿಗೆ ತನ್ನ ಗೆಳೆಯ ವೈಶಾಖ್ ಅವರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಲಭ್ಯವಾಗುತ್ತೆ. ಇನ್ನು ಪೊಲೀಸರು ಕೂಡ ಸಾಕಷ್ಟು ತನಿಖೆಯನ್ನು ಮಾಡಿ ಸತ್ಯಾಸತ್ಯತೆಯನ್ನು ಹೇಳಬೇಕಾಗಿದೆ.